ಕುಶಾಲನಗರದ ನಮ್ಮ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಜನ ಸುಳ್ಳು ಹೇಳಿ ನೀವು ಮಾಧ್ಯಮದವರು? ನಿಜ ತಾನೆ. ಅವನ ಡೆತ್ ನೋಟಲ್ಲಿ ಯಾರ್ಯಾರ ಹೆಸರು ಮೆನ್ಷನ್ ಆಗಿದೆ ಅವ್ರ ಮೇಲೆ FIR ಮಾಡಿ ಅಂತ ಅವ್ರ ಮನೆಯವರ ಆಗ್ರಹ. ಅದು ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಆಗ್ರಹಕ್ಕೆ ಧ್ವನಿಗೂಡಿಸಿದ್ದೀವಿ ಅಷ್ಟೇ. ಇದು ನಾವು ಸೃಷ್ಟಿ ಮಾಡ್ಕೊಂಡಿರುವಂಥ ಧ್ವನಿ ಅಲ್ಲ. ಇದು ಆ ಕುಟುಂಬದ ಆಗ್ರಹ ಇದೆ. ಕೊಡಗು ಜಿಲ್ಲೆಯ ಇಬ್ಬರು ಶಾಸಕರುಗಳು ಶ್ರೀ ಮಂತರ್ಗೌಡ ಮತ್ತು ಪೊನ್ನಣ್ಣ, ಇವರಿಬ್ಬರು ಇದರ ಹಿಂದೆ ಇದ್ದಾರೆ. ಇವ್ರ ಮೇಲೆ FIR ಮಾಡಬೇಕು ಅಂತ ಆ ಕುಟುಂಬದ ಆಗ್ರಹ ಇದೆ. ಕುಟುಂಬದ ಆಗ್ರಹನ ರಾಜಕೀಯ ಅಂತಾರ ಸಿದ್ದರಾಮಯ್ಯನವರು? ವಾಟ್ ಕೈಂಡ್ ಆಫ್ ಆರ್ಗ್ಯುಮೆಂಟ್ ಈಸ್ ದಿಸ್? ನಮ್ಮ ವಿರೋಧ ಪಕ್ಷ ಅಂದರೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅರ್ಥ ಮಾಡ್ಕೊಳ್ಳಿ. ಅಪೋಸಿಷನ್ ವಾಯ್ಸ್ ಇಸ್ ದ ವಾಯ್ಸ್ ಆಫ್ ದ ಪೀಪಲ್. ರೂಲಿಂಗ್ ಪಾರ್ಟಿ ವಾಯ್ಸ್ ಇಸ್ ದ ವಾಯ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಜನರ ಧ್ವನಿ ಅದು. ಜನರ ಧ್ವನಿಗೆ ಧ್ವನಿಗೂಡಿಸ್ತಾ ಇದ್ದೀವಿ. ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಆ ಕುಟುಂಬದ ಧ್ವನಿ ಇದೆಯಲ್ಲ ಅದ್ರ ಪ್ರಕಾರ FIR ಮಾಡಿ. ಅದ್ರ ಪ್ರಕಾರ ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವ್ರನ್ನ ಅರೆಸ್ಟ್ ಮಾಡಿ. ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ವಿರೋಧ ಪಕ್ಷದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂದ್ಬಿಟ್ರೆ ಹೇಗೆ? ಸೊ ದಿಸ್ ಈಸ್ ಅವರ್ ಸಿಂಪಲ್ ಆರ್ಗ್ಯುಮೆಂಟ್. ಹೇಳಿ ಸರ್. ಒಳ ಮೀಸಲಾತಿ ಬಗ್ಗೆ ಭಾಷಣ ಮಾಡೋ ಸಂದರ್ಭದಲ್ಲಿ MP ಅವ್ರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಚಿತ್ರದುರ್ಗದ ರಂಗಮಂದಿರದಲ್ಲಿ. ಯಾರು? ಸಿದ್ದರಾಮಯ್ಯ ಪರವಾಗಿ ವಿರುದ್ಧವಾಗಿ ಮಾತಾಡಿದ್ರು ಅಂತೇಳಿ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ ಅಲ್ಲಲ್ಲ, ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದ SC ಗುಂಪಲ್ಲಿರ್ತಕ್ಕಂಥ 101 ಜಾತಿಗಳ ಆಗ್ರಹ. ಅದು ಇದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಮಾನ್ಯತೆ ಕೊಟ್ಟಿದೆ. ಮೊದಲು ಏನು ಮಾಡ್ತಿದ್ರು ಅಂತಂದರೆ ಇದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತಾ ಇದ್ರು. ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡ್ತು ಆಗಸ್ಟ್ 1ನೇ ತಾರೀಕು. ಈ ಒಳ ಮೀಸಲಾತಿ ಕೊಡುವಂಥದ್ದು ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಅದರ ಪ್ರಕಾರ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 30 ವರ್ಷಗಳ ಹೋರಾಟ ಇದೆ ರೀ. ಇದಕ್ಕೆ 10 ಜನ ಸತ್ತಿದ್ದಾರೆ. ಒಳ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಿ. ಇದು ಒಳ ಮೀಸಲಾತಿ ಹೋರಾಟಗಾರರ ಆಗ್ರಹ. ತಪ್ಪೇನಿದೆ ಇದರಲ್ಲಿ? ಈಗ ನೀವು ಎಂಪರಿಕಲ್ ಡಾಟಾ ಇಲ್ಲ ಅಂದರೆ ವೈಜ್ಞಾನಿಕವಾದಂಥ ಅಂಕಿಅಂಶಗಳಿಲ್ಲ. ಆ ಅಂಕಿಅಂಶಗಳನ್ನು ಸಂಗ್ರಹ ಮಾಡಲಿಕ್ಕೆ 2 ತಿಂಗಳು ಸಮಯ ತಗೊಂಡಿದ್ದೀರಿ. ಹಾಗಾದರೆ BJP ಸರ್ಕಾರ ಮಾಡಿದಂಥ ಆದೇಶ ತಪ್ಪಾ? ಆ ಆದೇಶವನ್ನು ಒಪ್ಪಿಕೊಂಡು ಒಂದು ಇಂಟ್ರಿಮ್ ಆದೇಶ ಹೊರಡಿಸಿ. ನಾಳೆ ದಿನ ಜನಸಂಖ್ಯೆಯನ್ನು ನೀವು ಸೆನ್ಸಸ್ ಮಾಡಿದಾಗ ವ್ಯತ್ಯಾಸ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ತೀವಿ ಅನ್ನೋಂತಹ ಕಂಡೀಷನ್ ಹಾಕ್ಬಿಟ್ಟು ಆದೇಶ ಮಾಡಿ ಅಂತ ಒತ್ತಾಯ ಮಾಡ್ತಾಯಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರು. ತಪ್ಪೇನಿದೆ? ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಉರಿ ಅಂತ? ನಾಟ್ ನೆಸಸರಿ. ಒಳ ಮೀಸಲಾತಿ ಅನ್ನೋದು ಸಂವಿಧಾನದ ಆಶಯ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಈಕ್ವಲ್ ಅಪರ್ಚುನಿಟಿ ಸಂವಿಧಾನದ ಆಶಯ. ಸಂವಿಧಾನದ ಆಶಯದ ಪ್ರಕಾರ ನಡೀತಾ ಇದೆ. ಈಗ ಸೆನ್ಸಸ್ ಮಾಡಿ 2 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಹೋರಾಟಗಾರರಿಗೆ ನಾವು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಕುಶಾಲನಗರದ ನಮ್ಮ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಜನ ಸುಳ್ಳು ಹೇಳಿ ನೀವು ಮಾಧ್ಯಮದವರು? ನಿಜ ತಾನೆ. ಅವನ ಡೆತ್ ನೋಟಲ್ಲಿ ಯಾರ್ಯಾರ ಹೆಸರು ಮೆನ್ಷನ್ ಆಗಿದೆ ಅವ್ರ ಮೇಲೆ FIR ಮಾಡಿ ಅಂತ ಅವ್ರ ಮನೆಯವರ ಆಗ್ರಹ. ಅದು ಭಾರತೀಯ ಜನತಾ ಪಾರ್ಟಿ ಆ ಕುಟುಂಬದ ಆಗ್ರಹಕ್ಕೆ ಧ್ವನಿಗೂಡಿಸಿದ್ದೀವಿ ಅಷ್ಟೇ. ಇದು ನಾವು ಸೃಷ್ಟಿ ಮಾಡ್ಕೊಂಡಿರುವಂಥ ಧ್ವನಿ ಅಲ್ಲ. ಇದು ಆ ಕುಟುಂಬದ ಆಗ್ರಹ ಇದೆ. ಕೊಡಗು ಜಿಲ್ಲೆಯ ಇಬ್ಬರು ಶಾಸಕರುಗಳು ಶ್ರೀ ಮಂತರ್ಗೌಡ ಮತ್ತು ಪೊನ್ನಣ್ಣ, ಇವರಿಬ್ಬರು ಇದರ ಹಿಂದೆ ಇದ್ದಾರೆ.
ಇವ್ರ ಮೇಲೆ FIR ಮಾಡಬೇಕು ಅಂತ ಆ ಕುಟುಂಬದ ಆಗ್ರಹ ಇದೆ. ಕುಟುಂಬದ ಆಗ್ರಹನ ರಾಜಕೀಯ ಅಂತಾರ ಸಿದ್ದರಾಮಯ್ಯನವರು? ವಾಟ್ ಕೈಂಡ್ ಆಫ್ ಆರ್ಗ್ಯುಮೆಂಟ್ ಈಸ್ ದಿಸ್? ನಮ್ಮ ವಿರೋಧ ಪಕ್ಷ ಅಂದರೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅರ್ಥ ಮಾಡ್ಕೊಳ್ಳಿ. ಅಪೋಸಿಷನ್ ವಾಯ್ಸ್ ಇಸ್ ದ ವಾಯ್ಸ್ ಆಫ್ ದ ಪೀಪಲ್. ರೂಲಿಂಗ್ ಪಾರ್ಟಿ ವಾಯ್ಸ್ ಇಸ್ ದ ವಾಯ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಜನರ ಧ್ವನಿ ಅದು. ಜನರ ಧ್ವನಿಗೂಡಿಸ್ತಾ ಇದ್ದೀವಿ. ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಆ ಕುಟುಂಬದ ಧ್ವನಿ ಇದೆಯಲ್ಲ ಅದ್ರ ಪ್ರಕಾರ FIR ಮಾಡಿ. ಅದ್ರ ಪ್ರಕಾರ ಅವ್ರು ಎಷ್ಟೇ ದೊಡ್ಡವರಾದ್ರೂ ಅವ್ರನ್ನ ಅರೆಸ್ಟ್ ಮಾಡಿ. ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ವಿರೋಧ ಪಕ್ಷದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂದ್ಬಿಟ್ರೆ ಹೇಗೆ? ಸೊ ದಿಸ್ ಈಸ್ ಅವರ್ ಸಿಂಪಲ್ ಆರ್ಗ್ಯುಮೆಂಟ್. ಹೇಳಿ ಸರ್. ಒಳ ಮೀಸಲಾತಿ ಬಗ್ಗೆ ಭಾಷಣ ಮಾಡೋ ಸಂದರ್ಭದಲ್ಲಿ MP ಅವ್ರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಚಿತ್ರದುರ್ಗದ ರಂಗಮಂದಿರದಲ್ಲಿ. ಯಾರು? ಸಿದ್ದರಾಮಯ್ಯ ಪರವಾಗಿ ವಿರುದ್ಧವಾಗಿ ಮಾತಾಡಿದ್ರು ಅಂತೇಳಿ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ. ಅಲ್ಲಲ್ಲ, ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯದ SC ಗುಂಪಲ್ಲಿರ್ತಕ್ಕಂಥ 101 ಜಾತಿಗಳ ಆಗ್ರಹ ಅದು. ಇದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಮಾನ್ಯತೆ ಕೊಟ್ಟಿದೆ. ಮೊದಲು ಏನು ಮಾಡ್ತಿದ್ರು ಅಂತಂದರೆ ಇದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತಾ ಇದ್ರು. ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡ್ತು ಆಗಸ್ಟ್ 1ನೇ ತಾರೀಕು. ಈ ಒಳ ಮೀಸಲಾತಿ ಕೊಡುವಂಥದ್ದು ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಅದರ ಪ್ರಕಾರ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 30 ವರ್ಷಗಳ ಹೋರಾಟ ಇದೆ ರೀ. ಇದಕ್ಕೆ 10 ಜನ ಸತ್ತಿದ್ದಾರೆ. ಒಳ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಿ. ಇದು ಒಳ ಮೀಸಲಾತಿ ಹೋರಾಟಗಾರರ ಆಗ್ರಹ. ತಪ್ಪೇನಿದೆ ಇದರಲ್ಲಿ? ಈಗ ನೀವು ಎಂಪರಿಕಲ್ ಡಾಟಾ ಇಲ್ಲ ಅಂದರೆ ವೈಜ್ಞಾನಿಕವಾದಂಥ ಅಂಕಿಅಂಶಗಳಿಲ್ಲ. ಆ ಅಂಕಿಅಂಶಗಳನ್ನು ಸಂಗ್ರಹ ಮಾಡಲಿಕ್ಕೆ 2 ತಿಂಗಳು ಸಮಯ ತಗೊಂಡಿದ್ದೀರಿ. ಹಾಗಾದರೆ BJP ಸರ್ಕಾರ ಮಾಡಿದಂಥ ಆದೇಶ ತಪ್ಪಾ? ಆ ಆದೇಶವನ್ನು ಒಪ್ಪಿಕೊಂಡು ಒಂದು ಇಂಟ್ರಿಮ್ ಆದೇಶ ಹೊರಡಿಸಿ. ನಾಳೆ ದಿನ ಜನಸಂಖ್ಯೆಯನ್ನು ನೀವು ಸೆನ್ಸಸ್ ಮಾಡಿದಾಗ ವ್ಯತ್ಯಾಸ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ತೀವಿ ಅನ್ನೋಂತಹ ಕಂಡೀಷನ್ ಹಾಕ್ಬಿಟ್ಟು ಆದೇಶ ಮಾಡಿ ಅಂತ ಒತ್ತಾಯ ಮಾಡ್ತಾಯಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರು. ತಪ್ಪೇನಿದೆ? ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಉರಿ ಅಂತ? ನಾಟ್ ನೆಸಸರಿ. ಒಳ ಮೀಸಲಾತಿ ಅನ್ನೋದು ಸಂವಿಧಾನದ ಆಶಯ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಈಕ್ವಲ್ ಅಪರ್ಚುನಿಟಿ ಸಂವಿಧಾನದ ಆಶಯ. ಸಂವಿಧಾನದ ಆಶಯದ ಪ್ರಕಾರ ನಡೀತಾ ಇದೆ. ಈಗ ಸೆನ್ಸಸ್ ಮಾಡಿ 2 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಹೋರಾಟಗಾರರಿಗೆ ನಾವು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಬಾರ್ದು.